ಸ್ವಾಮಿ ವಿವೇಕಾನಂದರು ಯೂತ್ಸಿಗೆ ಕೇವಲ ಮೋಟಿವೇಶನ್ ಕೊಡಲಿಲ್ಲ, ಯು ಕ್ಯಾನ್ ಡೂ ಇಟ್ ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಮಾಡಲಿಲ್ಲ. ಅವರು ಯುವಕರ ಕೈಗೆ ಒಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟರು. ನಮ್ಮ ಲೈಫ್ಗೆ, ನಮ್ಮ ಕ್ಯಾರೆಕ್ಟರ್ಗೆ ಮತ್ತು ನಮ್ಮ ದೇಶಕ್ಕೆ ನಾವೇ ರೆಸ್ಪಾನ್ಸಿಬಲ್ ಅಂತ ಹೇಳಿದ್ರು. ನ್ಯಾಷನಲ್ ಯೂತ್ಸ್ ಡೇ ಅಂದರೆ ಕೇವಲ ಸೆಲೆಬ್ರೇಷನ್ ಅಲ್ಲ, ಹಾರ, ಸ್ಪೀಚ್, ಫೋಟೋಗಳಿಗೆ ಮಾತ್ರ ಲಿಮಿಟೆಡ್ ಆದ ದಿನವೂ ಅಲ್ಲ. ಅದು ನಮ್ಮೊಳಗೆ ಇರುವ ಸ್ಟ್ರೆಂತ್, ಶಕ್ತಿಯನ್ನು ನೆನಪಿಸೋದೇನಾ, ನಾವು ಯಾರು, ನಾವೇನು ಮಾಡಲು ಕೇಪಬಲ್ ಆಗಿದ್ದೀವಿ ಮತ್ತು ನಮ್ಮ ಸೊಸೈಟಿನಲ್ಲಿ ನಾವು ಯಾವ ರೆಸ್ಪಾನ್ಸಿಬಿಲಿಟಿ ನಿಭಾಯಿಸ್ತಿದ್ದೀವಿ ಅನ್ನೋದನ್ನ ನೆನಪಿಸೋ ಗ್ರೇಟ್ ಡೇ. ಫ್ರೆಂಡ್, ಈ ಚಾನಲ್ಗೆ ಹೊಸದಾಗಿ ಬಂದಿರುವ ಎಲ್ರಿಗೂ ಸ್ವಾಗತ. ನಾನು ಕೌಶಿಕ್ ಮಹಾಜನ್, ಎಡಿಟರ್ ಆ್ಯಂಡ್ ಫೋಟೋಗ್ರಾಫರ್ ಆಗಿ ಇನ್ಕ್ರೆಡಿಬಲ್ ಮಿಷನ್ ಹಾಗೂ ಕ್ಲಿಕ್ಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಫ್ಯಾಮಿಲಿ. ಈ ವಿಡಿಯೋದಲ್ಲಿ ಅವರ ಕೋರ್ ಮೆಸೇಜಸ್ ಮತ್ತು ಕೋರ್ ಪಿಲ್ಲರ್ಸನ್ನು ನೋಡ್ತಾ ಹೋಗೋಣ. ಫಸ್ಟ್, ಸೆಲ್ಫ್ ಬಿಲೀಫ್. ಸ್ವಾಮಿ ವಿವೇಕಾನಂದರು ಯುವಕರಿಗೆ ನೀಡಿದ ಮೊದಲ ಮೆಸೇಜ್, ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ನೀವು ಯಂಗ್ ಆಗಿರಬಹುದು, ಈಗಷ್ಟೇ ಸ್ಟಾರ್ಟ್ ಮಾಡ್ತಿರಬಹುದು, ಅಥವಾ ಕೆಲ ಮಿಸ್ಟೇಕ್ಸ್ ಕೂಡ ಮಾಡಿರಬಹುದು. ವರ್ಲ್ಡ್ ನಿಮ್ಮ ಮೇಲೆ ಡೌಟ್ ಪಡ್ತಿರಬಹುದು, ಅಥವಾ ನಿಮ್ಮನ್ನು ನಂಬದೇ ಇರಬಹುದು. ಕೆಲ ಜನ ಯು ಕಾಂಟ್ ಡೂ ಇಟ್ ಅಂತ ಕೂಡ ಹೇಳ್ಬಹುದು. ಬಟ್ ರಿಮೆಂಬರ್ ದಿಸ್, ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಾಗ ನೀವು ಮುಂದೆ ಹೋಗಲು ನಿಮಗೆ ಯಾವಾಗಲೂ ಸ್ಟ್ರೆಂತ್ ಸಿಗತ್ತೆ. ಸೆಕೆಂಡ್, ಡಿಸಿಪ್ಲಿನ್ ಓವರ್ ಕಂಫರ್ಟ್. ಆರಾಮಕ್ಕಿಂತ ಶಿಸ್ತು. ಕಂಫರ್ಟ್ ಶಾರ್ಟ್ ಟರ್ಮ್ ಹ್ಯಾಪಿನೆಸ್ನ ಕೊಡುತ್ತೆ, ಇವತ್ತು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ, ಆದರೆ ನಾಳೆಗೆ ಅದು ಸ್ಟ್ರೆಂತ್ ಬಿಲ್ಡ್ ಮಾಡಲ್ಲ. ಡಿಸಿಪ್ಲಿನ್ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬೋದು. ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮಾಡೋದು, ನಮಗೆ ಇಷ್ಟವಿಲ್ಲದಿದ್ದರೂ ಸಹ ಅದನ್ನು ಮಾಡುವುದು. ಡಿಸಿಪ್ಲಿನ್ ಜೊತೆಗೆ ಸಾಗೋದು ಅಂದರೆ ನಮ್ಮ ರೆಸ್ಪಾನ್ಸಿಬಿಲಿಟೀಸನ್ನು ನಿಭಾಯಿಸೋದು. ಸ್ವಾಮೀಜಿ ಕಂಫರ್ಟ್ ಜೀವನವನ್ನು ಚೂಸ್ ಮಾಡಲಿಲ್ಲ, ಅವರು ಶಕ್ತಿಯನ್ನು ಬಿಲ್ಡ್ ಮಾಡುವ ಜೀವನವನ್ನು ಚೂಸ್ ಮಾಡಿದ್ರು. ಯಾಕಂದರೆ ಶಿಸ್ತು ನಮ್ಮ ಲೈಫನ್ನು ಬಿಲ್ಡ್ ಮಾಡುತ್ತೆ. 3, ಕ್ಯಾರೆಕ್ಟರ್ ಬಿಫೋರ್ ಸಕ್ಸಸ್. ಸಕ್ಸಸ್ ಬರುವ ಮೊದಲು ನಮ್ಮ ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗಿ ಇರಬೇಕು. ಸ್ಪೀಕಿಂಗ್ ದ ಟ್ರೂತ್, ನಮ್ಮ ಮಾತನ್ನ ಉಳಿಸಿಕೊಳ್ಳೋದು, ಮಿಸ್ಟೇಕ್ಸ್ ಆದಾಗ ಒಪ್ಪಿಕೊಳ್ಳೋದು, ಇದೆ ವ್ಯಕ್ತಿತ್ವದ ಅರ್ಥ. ಕ್ಯಾರೆಕ್ಟರ್ ಇಲ್ಲದೆ ಸಕ್ಸಸ್ ಫಾಸ್ಟ್ ಆಗಿ ರೈಸ್ ಆಗಬಹುದು, ಆದರೆ ಒನ್ ಡೇ ಇಟ್ ಫಾಲ್ಸ್. ಬಟ್ ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗಿದ್ರೆ ಸಕ್ಸಸ್ ನಿಧಾನವಾಗಿ ಬಂದರೂ ಅದು ಫಾರ್ ಅ ಲಾಂಗ್ ಟೈಮ್ ನಮ್ಮ ಜೊತೆ ನಿಲ್ಲುತ್ತೆ. 4th, ಯೂತ್ ಆಸ್ ಎ ನ್ಯಾಷನಲ್ ಬಿಲ್ಡರ್. ಸ್ವಾಮಿ ವಿವೇಕಾನಂದರಿಗೆ ಯೂತ್ಸ್ ಅಂದರೆ ಫ್ಯೂಚರ್ ಮಾತ್ರ ಅಲ್ಲ, ಅವರು ಇಂದಿನ ಸ್ಟ್ರೆಂತ್, ಇಂದಿನ ರೆಸ್ಪಾನ್ಸಿಬಿಲಿಟಿ. ನಾವು ಸರಿಯಾಗಿ ಕಲಿತಾಗ ನಾವು ಸರಿಯಾಗಿ ಬದುಕ್ತೀವಿ. ಸಿನ್ಸಿಯರ್ ಆಗಿ ವರ್ಕ್ ಮಾಡಿದ್ರೆ ನಾವು ನಮ್ಮನ್ನೇ ಚೇಂಜ್ ಮಾಡ್ಕೊಳ್ತೀವಿ. ನಾವು ಚೇಂಜ್ ಆದರೆ ನಮ್ಮ ಫ್ಯಾಮಿಲಿ ಚೇಂಜ್ ಆಗುತ್ತೆ. ಫ್ಯಾಮಿಲಿ ಚೇಂಜ್ ಆದರೆ ನಮ್ಮ ಸೊಸೈಟಿ ಚೇಂಜ್ ಆಗುತ್ತೆ. ಫೈನಲಿ ನಮ್ಮ ದೇಶ ಕೂಡ ಚೇಂಜ್ ಆಗುತ್ತೆ. ಈಗಾಗಲೇ ಚೇಂಜ್ ಆಗ್ತಿದೆ, ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಇನ್ನು ಫೈನಲ್ ಆಗಿ ಹಾರ್ಡ್ ಟ್ರೂತ್ ಫಾರ್ ಆರ್ ಜನ್ರೇಷನ್. ಇಂದು ನಮ್ಮ ಲೈಫ್ನಲ್ಲಿ ಅಟೆನ್ಷನ್ ಹೆಚ್ಚು ಬೇರೆ ಕಡೆ ಹೋಗ್ತಿದೆ, ಅಂದರೆ ಡಿಸಿಪ್ಲಿನ್ ಕಡಿಮೆ ಆಗ್ತಿದೆ. ನಾವು ಕೆಲಸ ಸ್ಟಾರ್ಟ್ ಮಾಡಲು ಮೋಟಿವೇಶನ್ಗೆ ಕಾಯ್ತೀವಿ, ರೈಟ್ ಟೈಮ್, ಪರ್ಫೆಕ್ಟ್ ಕಂಡೀಷನ್ ಅಂತ ಕಾಯ್ತೀವಿ. ಆದರೆ ಸ್ವಾಮೀಜಿ ಹಾಗೆ ವೆಯ್ಟ್ ಮಾಡಲಿಲ್ಲ. ಅವರು ತಮ್ಮೊಳಗಿನ ಸ್ಟ್ರೆಂತ್, ಶಕ್ತಿಯನ್ನು ಬಿಲ್ಡ್ ಮಾಡಿಕೊಂಡ್ರು. ಸ್ವಾಮಿ ವಿವೇಕಾನಂದರು ಪರ್ಫೆಕ್ಟ್ ಕಂಡೀಷನ್ಸ್ಗೆ ಕಾಯಲಿಲ್ಲ, ಅವರೇ ಪರಿಸ್ಥಿತಿ ಆದರು. ಹಿ ಬಿಕಮ್ ದ ಕಂಡೀಷನ್. ನಾನು ಕೂಡ ಪರ್ಫೆಕ್ಟ್ ಅಲ್ಲ, ನಾನಿನ್ನೂ ಕಲಿತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಕೆಲವೊಮ್ಮೆ ಮಿಸ್ಟೇಕ್ಸ್ ಕೂಡ ಆಗತ್ತೆ. ಈ ವಿಡಿಯೋದಲ್ಲಿ ಸ್ವಾಮೀಜಿಯಿಂದ ನಾನು ಕಲಿತ ಒಂದು ವಿಷಯ ಅಂದರೆ ಮೋಟಿವೇಶನ್ಗೆ ಕಾಯೋದಕ್ಕಿಂತ ಡಿಸಿಪ್ಲಿನ್ ಜೊತೆಗೆ ಸಾಗೋದು ಬೆಸ್ಟ್. ಯೂತ್ಸ್ ಅಂದರೆ ಕೇವಲ ಏಜ್ ಅಲ್ಲ, ಯೂತ್ಸ್ ಅಂದರೆ ಸ್ಟೇಟ್ ಆಫ್ ಮೈಂಡ್, ಮನಸ್ಥಿತಿ. ಸೆಲ್ಫ್ ಬಿಲೀಫ್ ಇರೋದು, ಡಿಸಿಪ್ಲಿನನ್ನು ಒಬೆ ಮಾಡೋದು, ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ಕೊಳ್ಳೋದು, ಟ್ರೂ ಯೂತ್. ಈ ವ್ಯಾಲ್ಯೂಸ್ ನಿಮ್ಮಲ್ಲಿ ಈಗಾಗಲೇ ಇದೆ ಅಂತ ಅಂದರೆ ಏಜ್ ಏನೇ ಇರಲಿ, ನೀವು ಯಾವಾಗಲೂ ಯೂತ್ ಆಗೇ ಇರ್ತೀರಾ. ಫ್ರೆಂಡ್, ಇದು ಸ್ವಾಮಿ ವಿವೇಕಾನಂದ ಜಯಂತಿಯ ನ್ಯಾಷನಲ್ ಯೂತ್ಸ್ ಡೇ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಆಡ್ ಮಾಡಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ನೀವು ಕೇರ್ ಮಾಡುವ ವ್ಯಕ್ತಿಗಳೊಂದಿಗೆ ಶೇರ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇನ್ಸೈಟ್ಸ್, ಫೀಡ್ಬ್ಯಾಕ್ ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕೂಡ ತಿಳ್ಕೊಂಡು ಬೆಟರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಕ್ಲಿಕ್ ಮಾಡಿದ್ರೆ 2026 ರೂಲ್ಸ್ ವಿಡಿಯೋನಲ್ಲಿ ಸಿಗ್ತೀನಿ. ಆ್ಯಂಡ್ ಆ್ಯಸ್ ಆಲ್ವೇಸ್ ರಿಮೆಂಬರ್, please take care of yourself, focus on yourself.